ಅದು ನಸುಕಿನ ಜಾವ 5:30 ಆಸುಪಾಸು. ಗಾಢ ನಿದ್ರೆಯಲ್ಲಿದ್ದಂಥವರು ಏಕಾಏಕಿ ಓಡೋದಕ್ಕೆ ಆರಂಭ ಮಾಡ್ತಾರೆ. ಏನಾಯ್ತಪ್ಪ ಅಂತ ನೋಡಿದ್ರೆ ಕೆಲ ಹೊತ್ತು ಇಡೀ ಭೂಮಿಯೇ ನಡುಗ್ ಹೋಗಿದೆ. ಹೌದು, ರಾಷ್ಟ್ರ ರಾಜಧಾನಿ ದೆಹಲಿ ಜನ ಭೂಕಂಪನಕ್ಕೆ ಮತ್ತೆ ಬೆಚ್ಚಿ ಬಿದ್ದಿದ್ದಾರೆ. ಬೆಳ್ಳಂಬೆಳಗ್ಗೆ ಭೂಕಂಪಕ್ಕೆ ಬೆಚ್ಚಿ ಬಿದ್ದ ರಾಷ್ಟ್ರ ರಾಜಧಾನಿ ದೆಹಲಿ. ಫ್ಯಾನ್ಗಳು ಅಲುಗಾಡ್ತಾ ಇವೆ, ನಿಂತ ನೆಲವೇ ಗಡಗಡ ಅಂತಿದೆ. ಹಾಯಾಗಿ ನಿದ್ದೆ ಮಾಡ್ತಾ ಇದ್ದ ಜನ ಕತ್ತಲಲ್ಲಿ ಆತಂಕದಿಂದ ರಸ್ತೆಗಳಿಗೆ ಓಡ್ ಬಂದಿದ್ದಾರೆ. ಇದು ದೆಹಲಿಯಲ್ಲಿ ಸಂಭವಿಸಿದ ಭೂಕಂಪದ ದೃಶ್ಯಗಳು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇವತ್ತು ನಸುಕಿನ ಜಾವ ಅಂದ್ರೆ 5:36 ಸುಮಾರಿಗೆ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ ಭೂಕಂಪದ ತೀವ್ರತೆ 4ರಷ್ಟು ದಾಖಲಾಗಿದೆ. ಆದರೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ದೆಹಲಿಯ ಢೌಲಾ ಕುವಾನ ಭೂಕಂಪದ ಕೇಂದ್ರ ಬಿಂದುವಾಗಿದೆ. ಭೂಕಂಪನದಿಂದ ಭಯಭೀತರಾದಂತ ಜನ ಮನೆಯಿಂದ ಹೊರಗಡೆ ಓಡ್ ಬಂದಿದ್ದಾರೆ. ದೆಹಲಿ, ನೋಯ್ಡಾ, ಗ್ರೇಟರ್ ನೋಯ್ಡಾ, ಗಾಜಿಯಾಬಾದ್ನ ಜನತೆಗೆ ಭೂಕಂಪದ ಅನುಭವ ಆಗಿದ್ದು ಜನ ಎದ್ನೋ ಬಿದ್ನೋ ಅನ್ನುವಂತೆ ಮನೆಯಿಂದ ಹೊರಗೆ ಓಡ್ ಬಂದಿದ್ದಾರೆ. ಕೆಲಕಾಲ ಮನೆ ಹೊರಗಡೆ ನಿಂತು ನಂತರ ಮನೆಗೆ ತೆರಳಿದ್ದಾರೆ. ಭೂಕಂಪನದಿಂದ ದೌಲಾ ಖಾನ್ ಜೀಲ್ ಪಾರ್ಕ್ನಲ್ಲಿ ಮರಗಳು ಕೂಡ ನೆಲಕಚ್ಚಿದೆ. ಒಂದು 5:30 ಸುಮಾರಿಗೆ 5:35 ಹಂಗೆ ಅನಿಸುತ್ತೆ. ಒಂದೇ ಸರಿ ಕಿಟಿಗೆ ಬಾಗಿಲು ಎಲ್ಲ ದಬ 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 ಅಂತ ಶಬ್ದ ಶುರುವಾಯಿತು. ಇದೇನಪ್ಪ ಅಂತ ಒಂದೇ ಸರಿ ಭಯಪಟ್ಟು ಮಕ್ಕಳಿಗೆಲ್ಲ ಎತ್ಕೊಂಡು ಕೆಳಗಡೆ ಬಂದ್ಬಿಟ್ಟು ಮತ್ತೆ ನಾವು 3rd ಫ್ಲೋರ್ ಇರೋದ್ರಿಂದ ಭಯ ಜಾಸ್ತಿ. ಒಂಥರ ಎಲ್ಲಿದಾಯ್ತು ಅಂತೇಳಿ ಪಟಪಟ ಅಂತ ಕೆಳಗಡೆ ಇಳಿದು ಬಂದ್ವಿ. ಆತಂಕಗೊಳ್ಳದಂತೆ ಪ್ರಧಾನಿ ಮೋದಿ ಮನವಿ. ದೆಹಲಿಯಲ್ಲಿ ಭೂಕಂಪ ಹಿನ್ನೆಲೆಯಲ್ಲಿ ಜನ ಆತಂಕಗೊಳ್ಳದಂತೆ ಪ್ರಧಾನಿ ನರೇಂದ್ರ ಮೋದಿ ಜನತೆಗೆ ಮನವಿ ಮಾಡಿದ್ದಾರೆ. ಶಾಂತವಾಗಿರಿ, ಸುರಕ್ಷತಾ ಕ್ರಮಗಳನ್ನ ಪಾಲಿಸಿ ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಬಿಹಾರ, ಒಡಿಶಾದಲ್ಲಿಯೂ ಭೂಕಂಪನ. ದೆಹಲಿಯಂತೆ ಬಿಹಾರ ಹಾಗೆ ಒಡಿಶಾದಲ್ಲಿಯೂ ಭೂಕಂಪದ ಅನುಭವ ಆಗಿದೆ. ಬಿಹಾರದ ಸಿವಾನ್ನಲ್ಲಿ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಭೂಕಂಪನ ಆಗಿದೆ. ರಿಕ್ಟರ್ ಮಾಪಕದಲ್ಲಿ 4ರಷ್ಟು ತೀವ್ರತೆ ದಾಖಲಾಗಿದೆ. ಅತ್ತ ಒಡಿಶಾದ ಪುರಿಯಲ್ಲಿಯೂ ಭೂಕಂಪನ ಆಗಿದ್ದು ರಿಕ್ಟರ್ ಮಾಪಕದಲ್ಲಿ 4.7ರಷ್ಟಿತ್ತು ಅಂತ ತಿಳಿದು ಬಂದಿದೆ. ಭೂಕಂಪ ಹಿನ್ನೆಲೆಯಲ್ಲಿ ಸಿವಾನ್ ಹಾಗೆ ಪುರಿಯಲ್ಲಿ ಸಾವು ನೋವಿನ ಬಗ್ಗೆ ವರದಿ ಆಗಿಲ್ಲ. ಬ್ಯೂರೋ ರಿಪೋರ್ಟ್, TV9.